ನಮಸ್ಕಾರ ಎಲ್ಲರಿಗೂ. ಲಾ ಆಫ್ ಅಟ್ರಾಕ್ಷನ್ ಅಥವಾ ಈ ಆಕರ್ಷಣೆಯ ನಿಯಮ ಅಂತ ಈ ಒಂದು ಹೆಸರನ್ನ ನೀವೆಲ್ಲರೂ ಕೇಳಿರ್ತೀರಿ. ಏನಿದು ಆಕರ್ಷಣೀಯ ನಿಯಮ ಅಂತಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ನಾವೇ ಕ್ರಿಯೇಟ್ ಮಾಡ್ತೀವಿ. ಅದು ರ್ಯಾಂಡಮ್ ಆಗಿ ನಮ್ಮ ಫೇಟ್ ಹಣೆ ಬರಹ ತರ ಆಗಲ್ಲ. ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ನಾವು ಯಾವ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ ಅಥವಾ ಯಾವ ವೈಬ್ರೇಷನ್ ಇರ್ತೀವಿ. ಏನಿದು ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂತಂದ್ರೆ ಮತ್ತೆ ನಾವು ಯಾವ ತರ ನಮ್ಮ ಬಗ್ಗೆ ಅನ್ಕೊಳ್ತೀವಿ ಅಥವಾ ನಮ್ಮ ಯೋಚನೆಗಳು ಯಾವ ತರ ಇರುತ್ತೆ ಆ ಒಂದು ಫೀಲಿಂಗ್ ಗೆ ತಕ್ಕಂತೆ ಘಟನೆಗಳು ನಡೀತಾ ಹೋಗ್ತವೆ ಅನ್ನೋದು ಈ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ. ಇದು ನಾನು ಯಾಕೆ ವಿಡಿಯೋಗಳನ್ನ ಮಾಡ್ತೀನಿ ಅಂತಂದ್ರೆ ಇದ್ರ ಬಗ್ಗೆ ಇದು ನನಗೆ ಜಗತ್ತಿನಲ್ಲಿ ಆಲ್ರೆಡಿ ಇದೆ. ಇದು ನನಗಿದು ಪರಿಚಯ ಆದಾಗಿಂದ ಇದು ಏನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಳ್ಳೆ ಘಟನೆ ಆಗಿ ಅದಕ್ಕೆ ಒಳ್ಳೆ ತರ ಫೀಲಿಂಗ್ ನಮಗೆ ಬರೋದು ಅದು ನಾರ್ಮಲ್. ಬಟ್ ಮೊದ್ಲೇ ಒಳ್ಳೆ ತರ ಫೀಲಿಂಗ್ ಬಂದ ಮೇಲೆ ಒಳ್ಳೆ ಘಟನೆ ಆಗುತ್ತೆ ಲೈಫ್ ಅಲ್ಲಿ ಅಂತ ಅನ್ನೋದು ನಿಜ ಆಗಿದ್ರೆ ಅಂದ್ರೆ ರಿವರ್ಸ್ ಕಾಸ್ ಅಂಡ್ ಎಫೆಕ್ಟ್ ಅಲ್ಲ, ಎಫೆಕ್ಟ್ ತೋರಿಸಿದ ಮೇಲೆ ಕಾಸ್ ಆಗುತ್ತೆ ಅನ್ನೋದು ನಿಜ ಆಗಿದ್ರೆ ನಾನು ಯಾಕೆ ಟ್ರೈ ಮಾಡಬಾರ್ದು ಇದನ್ನ ಅಂತ ಹೇಳಿ ಇದನ್ನ ನಾನು ಒಂದು ಸೈಂಟಿಫಿಕ್ ವೇಲಿ ನನ್ನ ಲೈಫ್ ಅಲ್ಲೇ ಅಪ್ಲೈ ಮಾಡ್ತಾ ಒಂದು ವರ್ಷದಿಂದ ಈ ಜರ್ನಿಯಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಆದ ಕೆಲವೊಂದು ಘಟನೆಗಳನ್ನು ಕೆಲವೊಂದು ವಿಡಿಯೋಗಳ ಮೂಲಕ ನಾನು ಹೇಳಿದ್ದೀನಿ. ಅದು ಹೆಂಗೆ ನಾನು ಇಮ್ಯಾಜಿನೇಷನ್ ಮಾಡ್ತಾ ಅದು ಹೆಂಗೆ ನಿಜವಾಗ್ಲೂ ನಡೀತಾ ಇದೆ ಹೊರಗಡೆ ಘಟನೆ ಅಂತ. ಇದ್ರ ಬಗ್ಗೆ ಯಾವಾಗ ಉಲ್ಲೇಖ ಆಗಿದೆ ಪ್ರಪಂಚದಲ್ಲಿ ಅಂತ ನೀವು ನೋಡಕ್ ಹೋದಾಗ 1877ರಲ್ಲಿ ಸಮೀಪದಲ್ಲಿ ಈ ಪದವನ್ನ ಯಾರೋ ತರ್ತಾರೆ ಜಗತ್ತಿಗೆ. ಅದಾದ್ಮೇಲೆ ಜೋಸೆಫ್ ಮುರ್ಫಿ ಮತ್ತೆ ನೆವಿಲ್ ಗೊಡಾರ್ಡ್ ಅಂತವ್ರು ಅದನ್ನ ಮುಂದುವರ್ಸ್ಕೊಂಡು ಬರ್ತಾರೆ. ಆದ್ರೆ ಇದು ಇದ್ದಕ್ಕಿದಂಗೆ ಜಗತ್ತಿಗೆ ಬಂದಿಲ್ಲ. ಇದೊಂದು ಟೆಕ್ನಿಕ್ ಅಂತ ಹೇಳಲ್ಲ ನಾನು, ಇದೊಂದು ಸತ್ಯ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಇದು ಸತ್ಯ ಆಗಿದ್ರೆ ಇದು ಒಂದು ಫ್ಯಾಕ್ಟ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತಂದ್ರೆ ನೀವು ಒಂದ್ಸಲ ಯೋಚನೆ ಮಾಡ್ಬೇಕು, ನಿಮ್ಮ ಲೈಫ್ ಯಾಕೆ ಹಿಂಗಿದೆ ಇವತ್ತು ಅಂತ ನೀವು ಯೋಚನೆ ಮಾಡಿದಾಗ ಆನ್ಸರ್ ಏನ್ ಸಿಗುತ್ತೆ. ಬೇರೆಯವರು ನಿಮ್ಮನ್ನ ಹಂಗ್ ಇಟ್ಬಿಟ್ಟಿದಾರೆ ಅಂತಲ್ಲ, ನೀವು ಯಾವ್ದೋ ಒಂದು ಲಿಮಿಟ್ ಇಂದ ಹಂಗ್ ಮಾಡ್ಬಿಟ್ಟಿದೀರಿ ಅಂತಲ್ಲ, ನೀವು ಹಿಂಗ್ ಇರ್ಬೇಕು ಅಂತ ಡಿಸೈಡ್ ಮಾಡಿದಿರಿ, ಅದಕ್ಕೋಸ್ಕರ ಹಿಂಗಿದೆ. ಅಂದ್ರೆ ನನ್ನ ಚಿಂತನೆ ನನ್ನ ಇರುವಿಕೆ ಅಂತ ಯಾವ ರೆನೆ ಡೆಸ್ಕಾರ್ಟ್ಸ್ ಹೇಳ್ತಾನೆ, ಅದೇ ತರ ನಾವು ಯಾವ ತರ ಚಿಂತನೆ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ನಮ್ಮ ಲೈಫ್ ಆಗ್ತಾ ಹೋಗುತ್ತೆ. ಹಂಗೆ ನಾವು ನಮ್ಮ ಡೆಸ್ಟಿನಿಗೆ ಮುಟ್ತಾ ಹೋಗ್ತೀವಿ. ಸೊ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಈಗ ಒಬ್ಬ ಮನುಷ್ಯ ತನ್ನ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಟ್ರಾನ್ಸ್ಮ್ಯೂಟೇಷನ್ ಅಂತ ಏನ್ ಕರಿತೀವಿ, ಒಂದು ಚೇಂಜ್ ಆಗ್ಬಿಡ್ತಾನಲ್ಲ. ಅಂದ್ರೆ ಇವಾಗ ಇರೋ ನಾನೇ ಬೇರೆ, ನನ್ನ ಡ್ರೀಮ್ ಅಲ್ಲಿ ಇರೋ ನಾನೇ ಬೇರೆ. ಆ ಡ್ರೀಮ್ ವರ್ಷನ್ ಅಲ್ಲಿ ಇರೋ ನಾನು ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ವಿದ್ಯೆ ಬೇಕು ನನಗೆ, ಆ ತರ ಈ ತರ ಅಂತ ಹೇಳ್ತಾರಲ್ಲ. ಇದು ಎಲ್ಲಿದೆ ಜಗತ್ನಲ್ಲಿ ಅಂತ ನಾನು ಸ್ವಲ್ಪ ಹಿಂಗ್ ರಿಸರ್ಚ್ ಮಾಡಕ್ ಹೋದಾಗ ಗ್ರೀನ್ ಎಮರಲ್ಡ್ ಟ್ಯಾಬ್ಲೆಟ್ ಅಂತ ಒಂದು ನನಗೆ ಸಿಕ್ತು. ಏನು ಗ್ರೀನ್ ಎಮರಲ್ಡ್ ಟ್ಯಾಬ್ಲೆಟ್ ಅಂತಂದ್ರೆ ಅದ ಒಂದು 14 ಫ್ರೇಸಸ್ ಅದರಲ್ಲಿ ಬರ್ದಿದ್ದಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಏನ್ ಬಿಲೀವ್ ಮಾಡ್ತಾರೆ ಅಂತಂದ್ರೆ ಇದೊಂದು 1500 ವರ್ಷಗಳ ಹಿಂದೆ ಇದು ಸಿಕ್ಕಿದೆ ಜಗತ್ನಲ್ಲಿ ಅಂತ ಹೇಳ್ತಾರೆ. ಇದನ್ನ ಯಾರಪ್ಪ ಬರ್ದಿರೋದು, ಅದನ್ನ ಒಂದು ಸೀಕ್ರೆಟ್ ಆಗಿರೋ ವಿದ್ಯೆಗಳನ್ನ ಅಂತ ಹೇಳಿದ್ರೆ ಒಬ್ಬ ಟ್ರಸ್ಟ್ ಮೆಜೆಸ್ಟಿಸ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಳೆ ಕಾಲದ ಗ್ರೀಕ್ ಅಲ್ಲಿ. ಇವನು ಯಾರು ಅಂತ ಹೇಳಿ ಜನ ಹೆಂಗ್ ನಂಬಿದ್ರು ಅಂತಂದ್ರೆ ಈಜಿಪ್ಟಿನ ದೇವತೆ. ಆ ದೇವತೆ ಹೆಂಗಿರುತ್ತೆ ಅಂತಂದ್ರೆ ಗಾಡ್ ಆಫ್ ವಿಸ್ಡಮ್ ಅಂತ ಕರೀತಾರೆ, ಅಂದ್ರೆ ವಿದ್ಯೆ ಕೊಡಂತ ವಿಸ್ಡಮ್. ಆ ದೇವತೆ ತಲೆ ಗರುಡನ ತಲೆ ಇದ್ದಂಗಿರುತ್ತೆ, ಬಾಡಿ ಮಾತ್ರ ನಾರ್ಮಲ್ ಹ್ಯೂಮನ್ ಬಾಡಿ ಇದ್ದಂಗಿರುತ್ತೆ. ನೀವು ಇದನ್ನೆಲ್ಲ ನೀವು ಪಿರಮಿಡ್ಸ್ ಆಫ್ ಗೀಜಾದಲ್ಲಿ ನೋಡಿರ್ಬೋದಲ್ಲ, ಅದ್ರ ಬಾಡಿ ಬೇರೆ ಆತರ ಹಿಂಗೆ ಆತರ. ಆ ಈಜಿಪ್ಟಿನ ಗಾಡ್ ಮತ್ತೆ ಹರ್ಮಿಸ್ ಅಂತ ಇನ್ನೊಬ್ಬ ಗ್ರೀಕ್ ಗಾಡ್ ಇರ್ತದೆ. ಅದು ಆ ಹರ್ಮಿಸ್ ಅನ್ನೋದು ಈ ಸೋಲ್ಗಳು ಹೆಂಗೆ ಮೂವ್ ಆಗುತ್ತೆ ಜಗತ್ನಲ್ಲಿ, ಯಾರ ಸೋಲ್ ಯಾರ ಒಳಗೆ ಹೋಗ್ಬೇಕು ಅಂತ ಕಂಟ್ರೋಲ್ ಮಾಡಂತ ಗಾಡ್ ಅಂತೆ. ಇವೆರಡು ಗಾಡ್ ಗಳನ್ನ ಮಿಕ್ಸ್ಚರ್ ಆಗಿ ಬಂದಿರ್ತಕ್ಕಂತ ಒಂದು ಏನು ಶಕ್ತಿ ಅದು ಅವನೊಳಗೆ ಇತ್ತು. ಸ್ಪಿರಿಚುವಲ್ ಮಾಸ್ಟರ್ ಅವನು, ಈ ಟ್ರಸ್ಟ್ ಮೆಜೆಸ್ಟಿಸ್ ಅನ್ನೋ ವ್ಯಕ್ತಿ. ಅವನು ಆ ಒಂದು ಹಸಿರು ಎಮರಲ್ಡ್ ಟ್ಯಾಬ್ಲೆಟ್ ನಲ್ಲಿ ಇದೆಲ್ಲ ಬರ್ದಿದ್ದಾನೆ 14 ಸೀಕ್ರೆಟ್ ಅಂತ ಹೇಳಿ ಅವಾಗಿನ ಕಾಲದವರು ನಂಬಿದ್ದಾರೆ. ಅವನ ಸಾವು ಆದ್ಮೇಲೆ ಅದು ಕಳೆದು ಹೋಯ್ತು ಅಂತ ಹೇಳಿ ಜಗತ್ತು ನಂಬಿದೆ. ಅದ್ರೊಳಗೆ ಏನ್ ಸೀಕ್ರೆಟ್ ಬರೆದಿತ್ತು ಅದೆಲ್ಲ ಕಳೆದು ಹೋಗಿದೆ ಅಂತ ನಂಬಿದೆ. ಆದ್ರೆ ಇನ್ನೂ ಕೆಲವೊಂದು ಕಾನ್ಸ್ಪಿರಸಿ ಥಿಯರಿಗಳು ಏನ್ ಹೇಳ್ತವೆ ಅಂತಂದ್ರೆ ಇದೇ ಗ್ರೀಕ್ ಅಲ್ಲಿ ಒಬ್ಬ ಅಪೋಲೋನಿಸ್ ಅಂತ ಒಬ್ಬ ಇರ್ತಾನೆ. ಅವನಿಗೆ ಅವನ ಆ ಟ್ರಸ್ಟ್ ಮೆಜೆಸ್ಟಿಸ್ ಅಂತ ಹೇಳಿದ್ನಲ್ಲ, ಅವನು ಯಾರು ಬರ್ದಿದ್ದಾನೆ ಅವನ ಸಮಾಧಿ ಎಲ್ಲಿದೆ ಅಂತ ಗೊತ್ತಾಯ್ತಂತೆ ಒಂದು ದಿನ. ಅವನು ಯಾರು ಇಲ್ಲದ ಟೈಮಲ್ಲಿ ಅಂಡರ್ಗ್ರೌಂಡ್ ಇದೆ ಅಂತದ್ದು. ಆ ಅಂಡರ್ಗ್ರೌಂಡ್ ಅಲ್ಲಿ ಇಳಿದು ಹೋಗ್ಬಿಟ್ಟು ಅವನು ಎಲ್ಲಿ ಅದನ್ನ ಸಮಾಧಿ ಇದೆಯೋ ಅಲ್ಲಿ ಹೋಗಿ ನೋಡಿದಾಗ ಒಂದು ದೊಡ್ಡ ಸಿಂಹಾಸನದ ಮೇಲೆ ಆ ಟ್ರಸ್ಟ್ ಮೆಜೆಸ್ಟಿಸ್ ಅನ್ನೋನ ಸ್ಕೆಲಿಟನ್ ಇತ್ತಂತೆ. ಆ ಸ್ಕೆಲಿಟನ್ ಕೈಯಲ್ಲಿ ಹೀಗೆ ಹಿಡ್ಕೊಂಡಿತ್ತಂತದ, ಕೈಯಲ್ಲಿ ಆ ಬುಕ್ ಇತ್ತಂತೆ, ಗ್ರೀನ್ ಎಮರಲ್ಡ್ ಅಂತ. ಅದೊಂದು ಬುಕ್ ಅಲ್ಲ,
ಎಮರಲ್ಡ್ ಇರುತ್ತಲ್ಲ ಸ್ಟೋನ್, ಅದ್ರ ಮೇಲೆ 14 ಲೈನ್ ಬರ್ದಿದ್ದಾರೆ. ಅದನ್ನ ಹೋಗಿ ತಗೊಂಡಂತೆ ಇವನು ಅಪೋಲೋನಿಸ್ ಅನ್ನೋನು, ಅದ್ರ ಮೇಲೆ ಬರ್ದೈತಂತೆ ದ ಸೈನ್ಸ್ ಆಫ್ ಎವ್ರಿಥಿಂಗ್ ಅಂತ. ಅಂದ್ರೆ ಎಲ್ಲದರ ಹಿಂದಿನ ಒಂದು ಟ್ಯಾಕ್ಟಿಕ್ಸ್, ಎಲ್ಲದರ ಹಿಂದಿನ ಒಂದು ವಿಜ್ಞಾನ ಅಂತ ಅದರಲ್ಲಿ ಬರ್ದಿತ್ತಂತೆ. ಸೊ ಅದನ್ನ ಅವನು ತಗೊಂಡ್ಬಿಟ್ಟು ಇನ್ನು ಕೆಲವೊಬ್ರು ಏನ್ ಹೇಳ್ತಾರೆ, ಈ ಅಪೋಲೋನಿಸ್ ಅನ್ನೋ ಇರೋ ಕಾಲದಲ್ಲಿ ಅಲೆಕ್ಸಾಂಡರ್ ಇದ್ದ. ಸೊ ಇವನ ಹತ್ರ ಈ ಒಂದು ಆ ಒಂದು ಎಮರಲ್ಡ್ ಟ್ಯಾಬ್ಲೆಟ್ ಇರೋದಕ್ಕೆ ಅದ್ರಲ್ಲಿ ಎಲ್ಲೆಲ್ಲ ಏನೇನೋ ಸೀಕ್ರೆಟ್ಸ್ ಗಳು ಬರೆದಿದ್ರು. ಕೆಲವೊಂದು ಸೀಕ್ರೆಟ್ಸ್ ಗಳು ಏನು ಅಂತಂದ್ರೆ, ಹೆಂಗೆ ನಾರ್ಮಲ್ ಬೇಸ್ ಮೆಟಲ್ಸ್ ಗಳನ್ನ, ನಾರ್ಮಲ್ ತಾಮ್ರ ಅಥವಾ ಕಬ್ಬಿಣಗಳನ್ನ ಬಂಗಾರವನ್ನಾಗಿ ಹೇಗೆ ಮಾಡೋದು, ಅಥವಾ ಈ ಆಲ್ಕೆಮಿಸ್ಟ್ ಅಂತ ಹೆಂಗ್ ಕರೀತಾರೆ, ಆ ವಿದ್ಯೆ ಅದರಲ್ಲಿ ಬರೆದಿದ್ರು. ಹೇಗೆ ಅಂತಂದ್ರೆ ಒಂದು 7 ಸ್ಟೆಪ್ ಮೆನ್ಷನ್ ಮಾಡ್ತಾರಂತೆ. ಫಸ್ಟ್ ಅದನ್ನ ಕಾಯಿಸ್ಬೇಕು, ಕಂಡೆನ್ಸೇಷನ್, ಕೋಆಗ್ಯುಲೇಷನ್, ಈ ತರ ಎಲ್ಲ ಮಾಡ್ಬಿಟ್ಟು ಅದನ್ನ ಹೆಂಗೆ ಬಂಗಾರವನ್ನಾಗಿ ಮಾಡ್ಬಿಡ್ಬೋದು ಅಂತ ಹೇಳಿ ಆ 7 ಸ್ಟೆಪ್ ಅಲ್ಲಿ ಆ ಒಂದು ಎಮರಲ್ಡ್ ಟ್ಯಾಬ್ಲೆಟ್ ಅಲ್ಲಿ ಬರೆದಿದ್ದಾರೆ ಅಂತ ಹೇಳಿ ಅವಾಗಿನವ್ರು ನಂಬ್ತಿದ್ರು. ಅದಕ್ಕೋಸ್ಕರ ಈ ಅಲೆಕ್ಸಾಂಡರ್ ಇವನನ್ನ, ಈ ಅಪೋಲೋನಿಸ್ ಅನ್ನೋನ ಇಟ್ಕೊಂಡ್ಬಿಟ್ಟು ಅವನು ಅದರಿಂದ ಕೆಲವೊಂದು ವಿದ್ಯೆಯನ್ನ ತಗೊಂಡ್ಬಿಟ್ಟು, ಅದ್ರಲ್ಲಿ ಏನ್ ಹೇಳಿದ್ರೆ ಆ ಸೀಕ್ರೆಟ್ ತಗೊಂಡ್ಬಿಟ್ಟು ಕೆಲವೊಂದು ಸ್ಟೋನ್ ಗಳನ್ನ ರೆಡಿ ಮಾಡ್ತಿದ್ದಂತೆ. ಆ ಸ್ಟೋನ್ ಗೆ ಫಿಲಾಸಫರ್ ಸ್ಟೋನ್ ಅಂತ ಕರೀತಾರೆ. ಏನಿದು ಫಿಲಾಸಫರ್ ಸ್ಟೋನ್ ಅಂತಂದ್ರೆ, ಇದನ್ನ ಈ ಕಿಂಗ್ಡಮ್ ಇರುತ್ತಲ್ಲ ಅವ್ರದ್ದು, ಆ ಬಾರ್ಡರ್, ಊರಿನ ಬಾರ್ಡರ್ ಎಲ್ಲ ಸುತ್ತ ಇಟ್ಬಿಟ್ರೆ ಆ ಒಂದು ನಗರಕ್ಕೆ ಯಾವುದೇ ಪ್ಲೇಗ್ ಅಂತ ದೊಡ್ಡ ಮಹಾಮಾರಿಗಳು, ಯಾವುದೇ ರೋಗಗಳು ಬರಲ್ಲ, ಯಾವುದೇ ದುಷ್ಟಶಕ್ತಿಗಳು ಬರಲ್ಲ ಅಂತ ಅವ್ರ ನಂಬಿಕೆ ಇರ್ತದೆ, ಹಳೆ ಕಾಲದ ಗ್ರೀಕ್ ಅವ್ರ ನಂಬಿಕೆ. ಸೊ ಈ ತರ ಆ ಒಂದು ಅಪೋಲೋನಿಸ್ ಅನ್ನೋರ ಕೈಯಲ್ಲಿ ಅದು ಇತ್ತು. ಅದ್ರೊಳಗಡೆ ಹೆಂಗೆ ಮೆಟಲ್ಸ್ ನ ಬಂಗಾರವನ್ನಾಗಿ ಮಾಡಬಿಡ್ಬೋದು ಅನ್ನೋ ಒಂದು ಸೀಕ್ರೆಟ್ಸ್ ಗಳನ್ನ ಅದರಲ್ಲಿ ಬಂದಿದ್ರು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಏನ್ ಹೇಳ್ತಾರೆ, ಈ ಅಪೋಲೋನಿಸ್ ಅನ್ನೋನ ಸಾವಾದ್ಮೇಲೆ ಇದು ಅಲೆಕ್ಸಾಂಡರ್ ನ ಕೈಗೆ ಸಿಗುತ್ತೆ. ಅಲೆಕ್ಸಾಂಡರ್ ಏನ್ ಯೋಚನೆ ಮಾಡ್ತಾನೆ, ಇಂಥ ಒಂದು ದೊಡ್ಡ ಶಕ್ತಿ ಅನ್ನೋದನ್ನ ಓಪನ್ ಆಗಿ ಜಗತ್ತಿಗೆ ಕೊಟ್ಬಿಟ್ರೆ ಎಲ್ಲರೂ ಇದ್ರದ್ದು ಏನು ಅಂತ ಹೇಳಿ ಇದ್ರ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ ಅವನು ಈ ಪಿರಮಿಡ್ಸ್ ಆಫ್ ಗೀಜಾ ಅಂತ ಹೇಗಿದೆ ಈಜಿಪ್ಟ್ ಅಲ್ಲಿ ಇದನ್ನ ಬಚ್ಚಿಟ್ಟಿದ್ದಾನೆ. ಇವತ್ತಿನ ತನಕ ಅದು ಅಲ್ಲೇ ಇದಾವೆ, ಆ ಗ್ರೀನ್ ಎಮರಲ್ಡ್ ಟ್ಯಾಬ್ಲೆಟ್ ಅನ್ನೋದು ಅಲ್ಲಿ ಇದೆ ಅಂತ ಹೇಳಿ ಇವತ್ತಿಗೂ ನಂಬ್ತಾರೆ. ಬಟ್ ಈ ಕಾನ್ಸ್ಪಿರಸಿ ಥಿಯರಿಗಳು ಏನೇ ಇರ್ಲಿ, ಈ ಒಂದು ಸೀಕ್ರೆಟ್ ಆಲ್ರೆಡಿ ಜಗತ್ತಿಗೆ ಗೊತ್ತಾಗಿರೋದ್ರಿಂದ ಅದು ಎಷ್ಟೋ ಭಾಷೆಗಳಲ್ಲಿ ಟ್ರಾನ್ಸ್ಕ್ರಿಪ್ಟ್ ಆಗಿ, ಅರಬಿಕ್ ಅಂತ ಭಾಷೆಗಳಲ್ಲಿ ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ಆಗಿ, ಹೆಬ್ರಿವ್ ಭಾಷೆಗಳಲ್ಲಿ ಎಲ್ಲ ಟ್ರಾನ್ಸ್ಲೇಟ್ ಆಗ್ತಾ ಇತ್ತು. ಇದರಲ್ಲಿ ಆ ಒಂದು ಸೀಕ್ರೆಟ್ ನ ತಿಳ್ಕೊಬೇಕು ಅಂತ ಒಂದು ಎಷ್ಟೋ ಜನರು ಶತಮಾನಗಳ ಗಟ್ಲೆ ತಿಳಿತಾ ಹೋದ್ರು. ಅದರಲ್ಲಿ ಸರ್ ಐಸಾಕ್ ನ್ಯೂಟನ್ ಕೂಡ ಒಬ್ರು. ಈ ಐಸಾಕ್ ನ್ಯೂಟನ್ ಗ್ರಾವಿಟೇಷನ್ ಎಲ್ಲ ಕಂಡುಹಿಡಿದಾರಲ್ಲ, ಇವರು ಕೊನೆಗೆ ಸಾಯ್ಬೇಕಾದ್ರೆ, ಅವರು 80 ವರ್ಷದಲ್ಲಿ ಸಾಯ್ತಾರೆ. ಅವಾಗ ಅವರು 60 ಅಬೋವ್ ಇದ್ದಾಗ ಲಾಸ್ಟ್ 20 ಇಯರ್ಸ್ ಆ ಒಂದು 14 ಲೈನಿನ ಆ ಒಂದು ಎಮರಲ್ಡ್ ಟ್ಯಾಬ್ಲೆಟ್ ಏನಿದೆ, ಒರಿಜಿನಲ್ ಕಾಪಿ ಅಲ್ಲ, ಅದು ಎಲ್ಲೋ ಕಳೆದು ಹೋಗಿದೆ ಅಲ್ಲ, ಇದರಲ್ಲಿ ಈಜಿಪ್ಟ್ ಅಲ್ಲಿ. ಸೊ ಅದ್ರೊಳಗಿನ ಇದು ಮಾತ್ರ ಟ್ರಾನ್ಸ್ಲೇಟ್ ಆಗಿದೆ, ಏನೇನು ಬರೆದಿದ್ದಾರೆ ಅಂತ. ಆ ಟ್ರಾನ್ಸ್ಲೇಟ್ ಅನ್ನ ತುಂಬಾ ಅವ್ರು ಅಧ್ಯಯನ ಮಾಡಿ ಅವರೇ ಟ್ರೈ ಮಾಡ್ತಿದ್ರಂತೆ. ಯಾರನ್ನೋ ಫ್ರೆಂಡ್ಸ್ ಅವ್ರು ಅವಾಗಿನ ಕಾಲದ ಕಂಟೆಂಪ್ರರಿ ವಿಜ್ಞಾನಿಗಳನ್ನ ಸೇರಿಸಿ ಹೆಂಗೆ ನಾರ್ಮಲ್ ಮೆಟಲ್ಗಳನ್ನ, ತಾಮ್ರವನ್ನ ಬಂಗಾರವನ್ನಾಗಿ ಮಾಡ್ಬಿಡ್ಬೋದು ಅಂತ, ನಾವು ಶ್ರೀಮಂತರಾಗಿ ಆಗ್ಬಿಡ್ಬೋದು ಅಂತ. ಆತರ ಏನೋ ಒಂದು ಅಕಲ್ಟ್ ಸೈನ್ಸ್, ಈ ಒಂದು ಮೂಢನಂಬಿಕೆ ಅಥವಾ ಸೂಡೋ ಸೈನ್ಸ್ ಅಂತ ಏನು ನಾವು ಅಂತೀವಿ, ಈ ತರ ಎಲ್ಲ ಅವ್ರು ಟ್ರೈ ಮಾಡ್ತಾ ಇದ್ರು. ಆಕ್ಚುಲಿ ನೀವು ನಾರ್ಮಲ್ ಕೆಮಿಸ್ಟ್ರಿಯಲ್ಲಿ ಓದಿದ್ರೆ ಬಂಗಾರ ಯಾಕೆ ಹಂಗಿದೆ ಅಂತಂದ್ರೆ, ಅದಕ್ಕೆ ನಂಬರ್ ಆಫ್ ಒಂದು ಅಣುವಿನ ತಗೊಂಡಾಗ ಅಷ್ಟು ಪರ್ಟಿಕ್ಯುಲರ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ. ಆ ಒಂದ್ ಪ್ರೋಟಾನ್ ಹೆಚ್ಚಿಗೆ ಆದ್ರೂ ಕೂಡ ಒಂದು ಅಣುವಿನಲ್ಲಿ ಅದು ಬಂಗಾರ ಅಲ್ಲದೆ ಬೇರೆ ಯಾವುದೋ ಒಂದು ಎಲಿಮೆಂಟ್ ಆಗೋಗ್ಬಿಡುತ್ತೆ. ಇದರಲ್ಲಿ ನೀವು ಎಲಿಮೆಂಟ್ಸ್ ಆಫ್ ಚಾರ್ಟ್ ಅಲ್ಲಿ ನೋಡಿದಾಗ. ಸೊ ಈ ತರ ನ್ಯೂಟನ್ ಅಲ್ಲದೆ ಎಷ್ಟೋ ವ್ಯಕ್ತಿಗಳು ಇದನ್ನ ಟ್ರೈ ಮಾಡಿ ಫೇಲ್ ಆಗಿದ್ದಾರೆ. ಬಟ್ ಯಾಕೆ ಇದು ಲಾ ಆಫ್ ಅಟ್ರಾಕ್ಷನ್ ಗೆ ರಿಲೇಷನ್ ಇದೆ ಅಂತ ನಾ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತಂದ್ರೆ, ಇನ್ನು ಕೆಲವೊಬ್ರು ಕಾನ್ಸ್ಪಿರಸಿ ಥಿಯರಿಗಳಲ್ಲಿ ಏನಂದು ಕೊಡ್ತಾರೆ ಅಂತಂದ್ರೆ, ಆ ಒಂದು ಸೀಕ್ರೆಟ್ ಏನಿದೆ ಆ ಎಮರಲ್ಡ್ ಟ್ಯಾಬ್ಲೆಟ್ ಅಲ್ಲಿ ಟ್ರಸ್ಟ್ ಮೆಜೆಸ್ಟಿಸ್ ಏನದನ್ನ ಮೆನ್ಷನ್ ಮಾಡಿದಾನೆ, ಇದು ಮೆಟಲ್ಸ್ ಗಳಿಗೆ ಅಪ್ಲೈ ಆಗೋದಲ್ಲ, ಇದು ಮನುಷ್ಯನ ಮೆಂಟಲ್ಗೆ ಅಪ್ಲೈ ಆಗೋದು. ಅಥವಾ ಈಗ ಮೆಂಟಲ್ ಆಲ್ಕೆಮಿ ಅಂತ, ಬರೀ ಆಲ್ಕೆಮಿ ಅಂತಂದ್ರೆ ಮೆಟಲ್ಸ್ ಗಳನ್ನ ಕೆಮಿಸ್ಟ್ರಿ ಅಲ್ಲಿ ಏನೋ ಮಾಡ್ಬಿಟ್ಟು ಮಾಡೋದು. ಮೆಂಟಲ್ ಆಲ್ಕೆಮಿ ಅಂತಂದ್ರೆ ಇದು ನಿರ್ಜೀವ ವಸ್ತುಗಳಿಗೆ ಅಪ್ಲೈ ಮಾಡೋದಲ್ಲ, ಇದು ನಮಗೆ ಈ ಸೀಕ್ರೆಟ್ ಅವನು ಕೊಟ್ಟಿರೋದು ಜಗತ್ತಿಗೆ. ಒಬ್ಬ ಮನುಷ್ಯ ಈಗ ಹೆಂಗೆ ಒಂದು ತಾಮ್ರ ಇದ್ದು ಗೋಲ್ಡ್ ಆಗುತ್ತೆ ಅಂತಂದ್ರೆ, ತುಂಬಾ ತಾಮ್ರ ಅಂತಂದ್ರೆ ಅಷ್ಟೊಂದು ವ್ಯಾಲ್ಯೂ ಇಲ್ಲದೆ ಇರೋ ಮೆಟಲ್, ವ್ಯಾಲ್ಯೂ ಇಲ್ಲ ಅಂತಂದ್ರೆ ಲೈಕ್ ದುಡ್ಡಿನಲ್ಲಿ ಅಳಿತಾ ಇದ್ದೀನಿ ನಾನು, ವ್ಯಾಲ್ಯೂ ಇಲ್ಲದೆ ಇರೋ ಮೆಟಲ್. ಗೋಲ್ಡ್ ಅಂತಂದ್ರೆ ಅತ್ಯಂತ ಹೈಯೆಸ್ಟ್ ವ್ಯಾಲ್ಯೂ ಇರೋ ಮೆಟಲ್. ಸೊ ಅದು ಆಗುತ್ತೆ ಅಂತಂದ್ರೆ, ಇದೇ ತರ ಮನುಷ್ಯನಿಗೆ ಲೈಫ್ ಅಲ್ಲಿ ತಗೊಂಡಾಗ ನಾವು ನಾರ್ಮಲ್ ಅಂತ ಯಾವಾಗ ಅನ್ಕೊಂತೀವಿ, ನಮ್ಮ ಹತ್ರ ಏನು ಪವರ್ ಇಲ್ಲ, ನಾವೇನು ಮಾಡಕ್ಕಾಗಲ್ಲ ಜಗತ್ತಿಗೆ. ಸೊ ಈ ತರ ಮೆಂಟಾಲಿಟಿ ಇರೋ ವ್ಯಕ್ತಿಗಳು ಹೇಗೆ ಅತ್ಯಂತ ಹೈಯೆಸ್ಟ್ ಪವರ್ ಬರ್ಬೋದು ಅಂತ. ಯಾಕಂದ್ರೆ ಅಲೆಕ್ಸಾಂಡರ್ ಇದನ್ನ ಇಟ್ಕೊಂಡಿದ್ದ ಅಂತಂದ್ರೆ, ಅಲೆಕ್ಸಾಂಡರ್ ಈ ಸೀಕ್ರೆಟ್ ಇಂದ ಅವನು ಹಂಗೆ ಇಡೀ ಪ್ರಪಂಚವನ್ನ ಕಾನ್ಕೋರ್ ಮಾಡ್ತೀನಿ ಅನ್ನೋ ಒಂದು ಆ ಬ್ಲೂ ಬ್ಲಡೆಡ್ ಕಾನ್ಕೋರರ್ ಆ ಮೈಂಡ್ ಸೆಟ್ ಏನಿದೆ ಅದಲ್ಲ, ಅದು ಒಂದು ಹಿಂಗೆ ಬಂದಿರ್ಬೋದು ಅಂತ ಅವರಿಗೆ ಹಿಸ್ಟೋರಿಯನ್ಸ್ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನಾನು ಏನ್ ಅನಾಲಿಸಿಸ್ ಮಾಡ್ತೀನಿ ಅಂತಂದ್ರೆ, ಇದು ನಿಜವಾಗ್ಲೂ
ಮೆಂಟಲ್ ಆಲ್ಕೆಮಿಗೆ ಸಂಬಂಧಪಟ್ಟಿದ್ದೇ ಆಗಿದ್ರೆ, ಅಥವಾ ಈ ಮೆಂಟಲ್ ಟ್ರಾನ್ಸ್ಮುಟೇಷನ್ ಅಂತ ಏನ್ ಕರೀತಾರೆ ಅದು ಆಗಿದ್ರೆ, ಅದರಲ್ಲಿ ಏನ್ ಬರ್ದಿದ್ದಾರೆ ಅಂತ ಅದು ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ, ಅದರಲ್ಲಿ ಕೆಲವೊಂದು ಪದಗಳನ್ನ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅಂತಂದ್ರೆ, ಆಸ್ ದೇರ್ ಇಸ್ ಅಬೋವ್ ಸೋ ಈಸ್ ಬಿಲೋ, ಅಂದ್ರೆ ಮೇಲ್ಗಡೆ ಏನಿದೆ ಅದೇ ತರನೇ ಕೆಳಗಡೆ ಇದೆ, ಅದೇ ಎಲ್ಲದರ ಶಕ್ತಿ, ಅದೇ ಅಲ್ಲಿಂದನೇ ನೀನು ಬಂದಿರೋದು, ನೀನ್ ಅಲ್ಲಿಗೆ ಹೋಗೋದು. ಅಂದ್ರೆ ಮೇ ಬಿ ಅವ್ರು ಏನ್ ರೆಫರ್ ಮಾಡ್ತಿರ್ಬೋದು ನನ್ನ ಪ್ರಕಾರ ಅಂತಂದ್ರೆ ಈ ಎಟರ್ನಲ್ ನಥಿಂಗ್ನೆಸ್ ಗೆ ರೆಫರ್ ಮಾಡ್ತಿರ್ಬೋದು. ಆ ನಿರ್ವಾಣ ಅಂತ ಏನ್ ಕರೀತಾರೆ ಬುದ್ಧಿಸ್ಟ್ಗಳು, ಅಲ್ಲಿಂದನೇ ನಾವು ಬಂದಿರೋದು, ನಾವು ಮತ್ತೆ ಗತ ಆದ್ಮೇಲೆ ಅಲ್ಲಿಗೆ ಹೋಗೋದು. ಸೊ ಈ ತರ ಒಂದು ಇರೋ ಜೀವ ಮತ್ತು ಸಾವಿನ ನಡುವೆ ಏನೋ ಒಂದು ಫೀಲಿಂಗ್ ಅಂತ ಬರುತ್ತಲ್ಲ, ಲೈಫ್ ಅಂತ ಫೀಲಿಂಗು, ಅದರಲ್ಲಿ 7 ಸ್ಟೆಪ್ ಬೈ ಸ್ಟೆಪ್ ನೀವು ಎಂಟರ್ಟೈನ್ಮೆಂಟ್ ಅಲ್ಲಿ ನೋಡಿದಾಗ ಎಷ್ಟೋ ಸ್ಟೇಜಸ್ ಅಂತ ಹೇಳ್ತಾರೆ, 5 ಸ್ಟೇಜ್ 7 ಸ್ಟೇಜ್ ಅಂತ. ಇದೇ ತರ ಅದು ರೆಫರ್ ಆಗಿರ್ಬೋದಾ ಇದಕ್ಕೋಸ್ಕರ ಅಂತ. ಅಂದ್ರೆ ಈಗ ಈ ಹೇಗೆ ಇಮ್ಯಾಜಿನ್ ಮಾಡ್ತಾ 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 ನಮಗೆ ಬೇಕಿರೋದು ಹೆಂಗೆ ಲೈಫ್ ಅಲ್ಲಿ ಸಿಗುತ್ತಲ್ಲ, ಅದನ್ನ ಇಮ್ಯಾಜಿನ್ ಮಾಡಿ, ಮೊದ್ಲೇ ಸಿಗಕ್ಕಿಂತ ಮುಂಚೆನೆ ಇಮ್ಯಾಜಿನ್ ಮಾಡಿ ಅಂತ ಏನ್ ಹೇಳ್ತಾರೆ, ಇದರಲ್ಲೂ ಇದು ಕೂಡ ಹಂಗೆ ರೆಫರ್ ಮಾಡಿರ್ಬೋದು. ಇದನ್ನ ಎಷ್ಟೋ ವಿಜ್ಞಾನಿಗಳು ಡಿಕೋಡ್ ಮಾಡಕ್ ನೋಡಿದ್ದಾರೆ, ಏನಿದು ಮೇಲೆ ಹೆಂಗಿದೆಯೋ ಅಲ್ಲಿ ಹಂಗೆ ಕೆಳಗಿದೆ ಅಂತ. ಇದನ್ನ ಕೆಲವೊಬ್ರು ಹಿಸ್ಟೋರಿಯನ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಮೇಲೆ ಅಂತಂದ್ರೆ ನಮಗೆ ಗೊತ್ತಿಲ್ಲಾರದ ರೆಲ್ಮ್ ಅಂತ, ಬೇರೆ ಡೈಮೆನ್ಷನ್ಸ್ ಅಂತ ಕರಿತೀವಲ್ಲ ಅದು. ಒಳಗೆ ಕೆಳಗೆ ಅಂತಂದ್ರೆ ನಾವು ನಮ್ಮ ಹ್ಯೂಮನ್ ಯೂನಿವರ್ಸ್, ಅಂದ್ರೆ ನಾವು ಯೂನಿವರ್ಸ್ ಅಲ್ಲಿರೋ ಒಂದು ಆಟಮ್ ತರ, ನಾವೇ ಒಂದು ಆಟಮ್ಸ್ ಅನ್ನುವ ಯೂನಿವರ್ಸ್. ಸೊ ಬೋತ್ ರಿಚರ್ಡ್ ಫೇಮನ್ ಇದೆ ಹೇಳ್ತಾನಲ್ಲ, ಐ ಆಮ್ ಯೂನಿವರ್ಸ್ ಆಫ್ ಎನ್ ಆಟಮ್ ಅಂಡ್ ಆಟಮ್ ಏನ್ ಯೂನಿವರ್ಸ್ ಅಂತ. ಸೊ ಈ ತರ ಅದ್ ಏನೇ ಸೀಕ್ರೆಟ್ ಇರ್ಲಿ, ಒಟ್ನಲ್ಲಿ ಒಂದಂತೂ ಸತ್ಯ, ನಮ್ಮ ಲೈಫ್ ಅಲ್ಲಿ ನಡೆಯೋ ಯಾವುದೇ ಒಂದು ಈವೆಂಟ್ಸ್ ಆಗ್ಲಿ, ನಾವು ಎಲ್ಲಿ ಸೇರ್ಬೇಕು ಅನ್ನೋ ಡೆಸ್ಟಿನಿನೇ ಆಗ್ಲಿ, ನಮ್ಮ ಒಳಗಿರೋ ಆ ಒಂದು ವಿಲ್ ಪವರ್ ಅನ್ನೋ ಶಕ್ತಿ ಬಿಟ್ರೆ ಬೇರೆ ಯಾರು ಅದನ್ನ ಡಿಸೈಡ್ ಮಾಡಕ್ ಆಗಲ್ಲ. ಕೆಲವೊಬ್ರು ಅಷ್ಟು ವಯಸ್ಸಿಗೆ ಸತ್ತೋಗ್ಬಿಡ್ತಾರೆ, ಕೆಲವೊಬ್ಬರಿಗೆ ಏನೂ ಇಲ್ದಿದ್ರೆ ಎಲ್ಲ ಸಿಕ್ಕೋಗ್ಬಿಡುತ್ತೆ, ಅದು ಅವರ ಫೇಟ್ ಅಂತೇಳಿ ನಾವು ನಂಬ್ಕೊಂಡಿರ್ತೀವಿ. ಅದು ಹಾಗಲ್ಲ. ಇಲ್ಲಿ ಬ್ರಹ್ಮಾಂಡದ ಸೃಷ್ಟಿಯಾಗಿಂದ ಎಲ್ಲವಕ್ಕೂ ಕನೆಕ್ಷನ್ ಇದೆ. ಈಗ ನಾನು ವಿಡಿಯೋ ಮಾಡ್ತೀರಾ, ನನಗೂ ನಿಮಗೂ ಏನೋ ಒಂದು ಕನೆಕ್ಷನ್ ಇದೆ. ಅದು ಎಲ್ಲಿ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ದೇ ಇರ್ಬೋದು, ನಾವು ನೀವು ಒಂದೇ ಪೇರೆಂಟ್ಸ್ ಹುಟ್ಟದೇ ಇರ್ಬೋದು, ಆದ್ರೆ ಹಿಂದೆ 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 ಹೋಗ್ತಾ ಹೋದಾಗ ಜೀವ ಹೇಗೆ ಫಾರ್ಮ್ ಆಯ್ತು ಅಂತ ನೀವು ನೋಡಿದ್ರೆ ಎಲ್ಲ ಒಂದೇ ಸೋರ್ಸ್ ಇಂದ ಬಂದಿದೆ. ಎಲ್ಲ ಒಂದೇ ಸೋರ್ಸ್ ಇಂದ ಬಂದಿದ್ರೆ ನನ್ನ ಒಳಗೆ ಏನ್ ಶಕ್ತಿ ಇದೆಯೋ ಅದೇ ಶಕ್ತಿ ನಿಮ್ಮೊಳಗೆ ಇರಬೇಕು, ನನ್ನೊಳಗೆ ಯಾವ್ದೋ ಒಂದು ಕಂಟೆಂಟ್ ನಿಮ್ಮೊಳಗೆ ಯಾವ್ದೋ ಒಂದು ಕಂಟೆಂಟ್ ರಿಲೇಟೆಡ್ ಇರಬೇಕು. ಸೊ ಇಲ್ಲಿ ಇಡೀ ಬ್ರಹ್ಮಾಂಡನೇ ಒಂದು ಕನೆಕ್ಟೆಡ್ ಎಂಟಿಟಿ ಆಗಿದೆ. ಸೊ ಕೊನೆಯದಾಗಿ ಎಷ್ಟೋ ಜನರು ಇದನ್ನ ಹುಡುಗಕ್ಕೆ ಟ್ರೈ ಮಾಡಿದ್ರು, ಕೆಲವೊಂದು ಮೆಟಲ್ಸ್ ಗಳನ್ನ ಬಂಗಾರ ಮಾಡ್ಬಿಡ್ತೀನಿ ಅಂತ ಹೋದ್ರು, ವ್ಯಾಲ್ಯೂ ಬರ್ಸ್ಬಿಡ್ತೀನಿ ಮೆಟಲ್ಸ್ ಗಳಿಗೆ ಅಂತ ಹೋದ್ರು, ಫೇಲ್ ಆದ್ರೂ ಇವತ್ತಿಗೂ ಅದನ್ನ ಟ್ರೈ ಮಾಡ್ತಾ ಇದಾರೆ, ಡಿಕೋಡ್ ಮಾಡ್ತಾ ಇದಾರೆ. ಏನೇ ಇರ್ಲಿ, ಇದನ್ನ ಕೊನೆಗೆ ವಿಡಿಯೋ ಮುಗಿಸಕ್ಕಿಂತ ಮುಂಚೆ ನನಗೆ ಒಂದು ಕೋನ್ಪೋರ್ ಹೇಳಿದ ಒಂದು ಮಾತು ನೆನಪಾಗುತ್ತೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆದನಿಗೂ ಮಿಗಿಲಾದ ಶಾಸ್ತ್ರವಿರುವುದೇನು ಅಂತ. ಅಂದ್ರೆ ನೀವು ಏನೇ ಒಂದು ಸೀಕ್ರೆಟ್, ಅಂತ ಟಾಪ್ ಸೀಕ್ರೆಟ್, ಏನೇ ಒಂದು ಶಕ್ತಿ ಇದೆ ಅದರಲ್ಲಿದೆ ಇದರಲ್ಲಿದೆ ಅಂತ ಅನ್ನೋಕ್ಕಿಂತ ಮುಂಚೆ ಒಂದನ್ನ ನಾವೇನು ಗಮನ ಇಡಬೇಕು, ಈ ಕ್ಷಣದಲ್ಲಿ ಈ ಮೂಮೆಂಟ್ ಅಲ್ಲಿ ಇರೋದ್ಕಿಂತ ಯಾವುದೇ ದೊಡ್ಡ ಒಂದು ಹ್ಯಾಪಿನೆಸ್ ಇಲ್ಲ ಅಂತ. ಅಂದ್ರೆ ಇವತ್ತು ಈ ಕ್ಷಣದಲ್ಲಿ ಈ ವಿಡಿಯೋ ನೋಡ್ತಾ ಇದೀರಲ್ಲ, ನೀವಾಗಿರೋದೇ ಒಂದು ಅದ್ಭುತವಾಗಿದೆ. ಅದರಿಂದ ನೀವು ಆ ಒಂದು ವಿಲ್ ಪವರ್ನೇ ಟ್ರಸ್ಟ್ ಮಾಡಬೇಕು. ನೀವು ಆ ನಾನು ಅನ್ನೋ ಆ ಒಂದು ಪವರ್ನೇ ಟ್ರಸ್ಟ್ ಮಾಡಬೇಕು. ಬೇರೆ ಯಾವುದೇ ಸೀಕ್ರೆಟ್ ಗಳು ನಿಮ್ಗೆ ಹೆಲ್ಪ್ ಮಾಡ್ತಾವೆ ಅಂತ ಅನಿಸಿದ್ರು ಕೂಡ ಮೇಲ್ನೋಟಕ್ಕೆ ಹಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಇಮ್ಯಾಜಿನೇಷನ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ, ಇವತ್ತು ಅವನ್ನೆಲ್ಲ ನೋಡ್ಬೇಕು ಅಂತಂದ್ರೆ ನಿಮ್ಮೊಳಗೆ ಆ ನಾನು ಅಂತ ಇರ್ಬೇಕು. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಈ ವಿಡಿಯೋದಲ್ಲಿ ಅಂತಂದ್ರೆ, ಆದಷ್ಟು ಎಲ್ಲಾ ಸೀಕ್ರೆಟ್ಸ್ ಗಳನ್ನ ನಾವು ಕೇಳಿದ್ರು ಕೂಡ, ಅದನ್ನ ಅಪ್ಲೈ ಮಾಡಿದ್ರು ಕೂಡ, ಕೊನೆಗೆ ಮ್ಯಾಟರ್ ಆಗೋದು ಏನು ಅಂತಂದ್ರೆ ನಿಮ್ಮ ಒಳಗಿರೋ ಆ ನಾನುವನ್ನು ನೀವು ಯಾವ ತರ ನೋಡ್ಕೊಂತೀರಾ, ಆ ವಿಲ್ ಪವರ್ ನ ಎಷ್ಟು ನಂಬ್ತೀರಾ, ಮತ್ತು ಆ ನಾನುವಿಂದನೇ ಎಲ್ಲವೂ ಆಗುತ್ತೆ ಅಂತ ನೀವು ಯಾವಾಗ ಆ ಕ್ಷಣ ಅರಿತಿರೋ, ಅವಾಗ ನಿಮ್ಮ ಲೈಫ್ ಅಲ್ಲಿ ಎಲ್ಲವೂ ಲಾ ಆಫ್ ಅಟ್ರಾಕ್ಷನ್ ಗಿಂತ ಜಾಸ್ತಿನೇ ಸಿಗ್ತಾ ಹೋಗುತ್ತೆ. ಈ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು. ನಿಮಗೆ ಇದೇ ತರಹದ ಬ್ರಹ್ಮಾಂಡದ ವಿಷಯಗಳು ಮತ್ತು ಮನಸ್ಸಿನ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.